ಆರ್ವಿ ಕಶ್ಯಪ್. ಈಗ ಮಾಲತಿ ವಿಜಯಕುಮಾರ್ ಕರಂಗಳಿವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಸನ್ಮಾನಿಸಬೇಕು. ಕ್ಷಮತಾ ಮಲ್ಲೂರ್, ಮಿತಾಲಿ ರಾಮ್ಕುಮಾರ್. ನಾಗರತ್ನ ಐತಾಳ್, ರೋಷನ್ ರವಿ ನಾಯಕ್. ಈಗ ಶ್ರೀಮತಿ ಸುನೀತಾ ರಮೇಶ್ ಇವರು ನೆನಪಿನ ಕಾಣಿಕೆಯನ್ನು ಕೊಡಬೇಕಂತ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಸಂದೀಪ್ ಸುರೇಶ್, ಸಂಜನಾ ಶಣಾಯ್, ಶೈಲೇಶ್ ಪಿ, ಸೂರ್ಯಪ್ರಕಾಶ್ ರಾಮಚಂದ್ರನ್. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈಗ 12ನೇ ತರಗತಿಯ ತರಗತಿ ಹೊಂದಿದ ಮಕ್ಕಳನ್ನು ನಾವು ಸನ್ಮಾನಿಸುತ್ತಿದ್ದೇವೆ. ಓಕೆ, ನಾಗರತ್ನ ಐತಾಳ್ ಅವರು ಬಂದಿದ್ದಾರೆ. ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು. ಧನ್ಯವಾದಗಳು. ಈಗ 12ನೇ ತರಗತಿ ತರಗಡೆ ಹೊಂದಿದ ಮಕ್ಕಳು ಇವರನ್ನು ಸನ್ಮಾನಿಸಲು ನಾನು ಶ್ರೀಮತಿ ಗಿರಿಜಾ ರಮೇಶ್ ಚಿಕ್ಕಣ್ಣ ಅವರಿಗೆ ವಿನಂತಿಸಿಕೊಳ್ತಾ ಇದ್ದೇನೆ. ಅಭಿಜಿತ್ ಮಲ್ಲೂರ್, ನಿಖಿತಾ ವೆರ್ಣೇಕರ್, ರಶ್ಮಿ ನಾಯಕ್, ಶ್ರೇಯಾ ರಾಮಪ್ರಸಾದ್, ಸೋನಿಯಾ ವೆರ್ಣೇಕರ್, ತೇಜಸ್ವಿನಿ ವಿವೇಕ್ ವಾಣಿ. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು ಅಂತ ಒಂದ್ಸಲ. ತೇಜಸ್ವಿನಿ ವಿವೇಕ್ ವಾಣಿ, ತುಂಬ ಧನ್ಯವಾದಗಳು. ಇಂದು ದಾಸೋತ್ಸವದ ಸಂದರ್ಭದಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯು ಚಿಗುರುಬಳ್ಳಿಯ ತಂಡವನ್ನು ಸನ್ಮಾನಿಸಲು ತೀರ್ಮಾನಿಸಿದ್ದಾರೆ. ಕಾರ್ಯಕಾರಿ ಸಮಿತಿಯ ಪ್ರಥಮ ಮಹಿಳೆಯಾದಂಥ ಶ್ರೀಮತಿ ನಿರುಪಮಾ ದಿನೇಶ್ರವರು ಚಿಗುರುಬಳ್ಳಿಯ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬಯಸಿದ್ದಾರೆ. ಅವರು ವೇದಿಕೆ ಮೇಲೆ ಬರಬೇಕು. ಹಾಗೆ ಕಾರ್ಯಕಾರಿ ಸಮಿತಿ ಅಧ್ಯಕ್ಷರಾದ ದಿನೇಶ್ರವರು ತಮ್ಮ ಚಿಗುರುಬಳ್ಳಿಯ ತಂಡದ ಸದಸ್ಯರು ತಮ್ಮ ಸಂಸಾರ ಸಮೇತವಾಗಿ ವೇದಿಕೆ ಮೇಲೆ ಬರಬೇಕು. ಎಲ್ಲ ಕನ್ನಡಾಭಿಮಾನಿಗಳಿಗೆ ನನ್ನ ನಮಸ್ಕಾರಗಳು. ನಮ್ಮ ಬಹುತೇಕ ಮಕ್ಕಳು ಹೊರದೇಶದಲ್ಲಿಯೇ ಹುಟ್ಟಿ ಬೆಳೆದು ಅಲ್ಲಿಯೇ ತಮ್ಮ ವಿದ್ಯಾಭ್ಯಾಸಗಳನ್ನು ಮುಂದುವರಿಸುತ್ತಾರೆ. ಅವರೆಲ್ಲರೂ ತಮ್ಮ ತಾಯಿನಾಡು ನುಡಿಗಳಿಂದ ಬಹುಪಾಲ ದೂರವೇ ಉಳಿದು ಬಿಡುತ್ತಾರೆ. ಅಕಸ್ಮಾತ್ ರಜೆಯ ಸಂದರ್ಭದಲ್ಲಿಯೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿಯೋ ತಮ್ಮ ತಾಯ್ನಾಡಿಗೆ ಹೋದಾಗ ಅವರಿಗೆ ಅಲ್ಲಿನ ಜನ, ಭಾಷೆ ಎಲ್ಲವೂ ವಿಸ್ಮಯವಾಗಿಯೇ ಕಾಣುತ್ತದೆ. ಆಪ್ತರೊಂದಿಗೆ ನೆಂಟರೊಂದಿಗೆ ಮನಬಿಚ್ಚಿ ಮಾತನಾಡಲು ಆಗುವುದಿಲ್ಲ. ಹೊರಗೆ ಹೋದಾಗ ತಮ್ಮ ಕೆಲಸಗಳನ್ನು ತಾವೇ ನಿರಾತಂಕವಾಗಿ ನಿರ್ವಹಿಸಲೂ ಆಗುವುದಿಲ್ಲ. ಕನ್ನಡದಲ್ಲಿನ ಯಾವುದೇ ಫಲಕಗಳನ್ನು ಓದಲು ಸಾಧ್ಯವಾಗುವುದಿಲ್ಲ. ಅವರಿಗೆ ತಮ್ಮ ನಾಡಿನಲ್ಲಿ ತಾವೇ ಪರಕೀಯರಾದಂತೆ ಅನಿಸುತ್ತದೆ. ಇದಕ್ಕೆ ಕಾರಣವೆಂದರೆ ನಮ್ಮ ಭಾಷೆ, ನುಡಿ ನಮ್ಮ ಮಕ್ಕಳಿಗೆ ಬರದೇ ಇರುವುದು. ಈ ಎಲ್ಲ ತೊಂದರೆಗಳಿಂದ ನಮ್ಮ ಮಕ್ಕಳು ಸುರಕ್ಷಿತವಾಗಿರಲಿ, ಕನ್ನಡ ನುಡಿ ಅಕ್ಷರಗಳು ಅವರಿಗಿರಲಿ ಎಂಬ ಮಹದಾಸೆಯಿಂದ ನಮ್ಮ ಚಿಗುರುಬಳ್ಳಿ ಕುವೈತ್ನಲ್ಲಿ ಹುಟ್ಟಿಕೊಂಡಿದೆ. ಚಿಗುರುಬಳ್ಳಿ ಎಂದಾಗ ಎಲ್ಲರಿಗೂ ನೆನಪಾಗುವುದು ನಮ್ಮ ಕನ್ನಡದ ಕ್ಲಾಸ್ಗಳ ಬಗ್ಗೆ. ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯನ್ನು ಓದಲು, ಬರೆಯಲು ಹಾಗೂ ಮಾತನಾಡಲು ಕಲಿಸುವ ಮಹದಾಸೆಯಿಂದ ಕುವೈತ್ನ ಹೆಮ್ಮೆಯ ಕನ್ನಡಿಗರು ಬಳ್ಳಿಯನ್ನು ಬೆಳೆಸುವ ಕಾರ್ಯವನ್ನು ಕೈಗೆತ್ತಿಕೊಂಡು ಈಗಾಗಲೇ 2 ವರ್ಷಗಳಾಗಿವೆ. ಪ್ರತಿ ತಿಂಗಳು 15 ದಿನಕ್ಕೊಂದು ಶುಕ್ರವಾರ ಬೆಳಗ್ಗೆ ಕನ್ನಡ ತರಗತಿಗಳು ಬಹಳ ಹುಮ್ಮಸ್ಸಿನಿಂದ ನಡೆದುಕೊಂಡು ಬಂದಿವೆ. ತಮಗೆ ಎಷ್ಟೇ ಬಿಡುವಿಲ್ಲದ ಕೆಲಸಗಳಿದ್ದರೂ ನಮ್ಮ ಚಿಗುರುಬಳ್ಳಿಯ ತಂಡದವರು ತಮ್ಮ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಕನ್ನಡ ಕ್ಲಾಸ್ಗೆ ಬಂದು ಮಕ್ಕಳಿಗೆ ಪಾಠ ಮಾಡುತ್ತಾರೆ. ಅವರ ಹುಮ್ಮಸ್ಸು, ಕಲಿಸುವ ಹಂಬಲ ನೋಡುತ್ತಿದ್ದರೆ ಮಕ್ಕಳಿಗಷ್ಟೇ ಅಲ್ಲ, ಪೋಷಕರಿಗೂ ಸಹ ನಮ್ಮ ಮಕ್ಕಳಿಗೆ ಕನ್ನಡವನ್ನು ಕಲಿಸಲೇಬೇಕೆಂಬ ಆಸಕ್ತಿಯೂ ಬರುತ್ತದೆ.
ಚಿಗುರುಬಳ್ಳಿಯ ಕನ್ನಡ ಕ್ಲಾಸ್ಗೆ ಹೋಗಿ ನಮ್ಮ ಕೂಟದ ಎಷ್ಟೋ ಮಕ್ಕಳು ಕನ್ನಡ ಭಾಷೆ, ನುಡಿ ಹಾಗೂ ಚೆನ್ನಾಗಿ ಮಾತನಾಡುವುದನ್ನು ಕಲಿತಿರುವುದು ನಮಗೆ ನಿಜವಾದ ಹೆಮ್ಮೆಯ ವಿಷಯ. ಚಿಗುರುಬಳ್ಳಿ ತಂಡ ನಮ್ಮ ಮಕ್ಕಳಿಗೆ ತುಂಬ ಪ್ರೀತಿಯಿಂದ ಕನ್ನಡವನ್ನು ಕಲಿಸಿಕೊಡುತ್ತಾರೆ. ಇದನ್ನು ಕಂಡ ನಮ್ಮ ಮಕ್ಕಳೂ ಸಹ ತಪ್ಪದೇ ಕನ್ನಡ ಕ್ಲಾಸ್ಗೆ ಹೋಗಲು ಇಚ್ಛಿಸುತ್ತಾರೆ. ಅಂದ ಹಾಗೆ ನಮ್ಮ ಈ ಚಿಗುರುಬಳ್ಳಿ ತಂಡದಲ್ಲಿ ಶ್ರೀ ಅರುಣ್ ಕುಮಾರ್, ಶ್ರೀಮತಿ ಸಂಧ್ಯಾ ಅರುಣ್ ಕುಮಾರ್, ಶ್ರೀ ರಾಜೀವ್ ಕುಲಕರ್ಣಿ, ಶ್ರೀಮತಿ ಸ್ವಾತಿ ರಾಜೀವ್, ಶ್ರೀ ಸಂತೋಷ್ ಕುಲಕರ್ಣಿ, ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀ ಅಮೃತರಾಜ್, ಡಾಕ್ಟರ್ ಸಂಗೀತಾ ಅಮೃತರಾಜ್, ಶ್ರೀ ಮಹೇಶ್, ಶ್ರೀಮತಿ ಸುಗುಣಾ ಮಹೇಶ್, ಶ್ರೀ ರೇವಣಸಿದ್ದಪ್ಪ ಹೊಂಬಾಳಿ ಹಾಗೂ ಶ್ರೀಮತಿ ಶೈಲಜಾ ಹೊಂಬಾಳಿ ಇದ್ದಾರೆ. ಇವರು ಮಾಡುತ್ತಿರುವ ಈ ನಿಸ್ವಾರ್ಥ ಕನ್ನಡ ಸೇವೆ ನಿಜವಾದ ಕನ್ನಡ ತಾಯಿಯ ಸೇವೆಯೇ ಹೌದು. ಚಿಗುರುಬಳ್ಳಿಯ ಬಳ್ಳಿಗಳು ಕುವೈತ್ನ ಎಲ್ಲ ಭಾಗಗಳಲ್ಲೂ ಬೆಳೆದು ತನ್ನ ಹಸಿರು ಕ್ರಾಂತಿಯಿಂದ ಕನ್ನಡ ನುಡಿ ಕಸ್ತೂರಿ ಸೌರಭ ದಿಗಂತದೆಲ್ಲೆಡೆಯೂ ಹರಡಲಿ. ಚಿಗುರುಬಳ್ಳಿಯ ತಂಡದ ಈ ನಿಸ್ವಾರ್ಥ ಸೇವೆಯನ್ನು ಕುವೈಟ್ ಕನ್ನಡ ಕೂಟವು ಗುರುತಿಸಿ ಇವರನ್ನು ಈ ದಿನ ಗೌರವಿಸುತ್ತಿದೆ. ಚಿಗುರುಬಳ್ಳ ತಂಡದವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಇದಕ್ಕಾಗಿ ನಾನು ಕಾರ್ಯಕಾರಿ ಸಮಿತಿಯ ಅಧ್ಯಕ್ಷರಾದ ಆರ್ ದಿನೇಶ್ ಹಾಗೂ ಪ್ರೊಫೆಸರ್ ನರೇಂದ್ರ ನಾಯಕ್ ಅವರನ್ನು ವೇದಿಕೆ ಮೇಲೆ ಬಂದು ನಮ್ಮ ಚಿಗುರುಬಳ್ಳಿಯ ತಂಡವನ್ನು ಸನ್ಮಾನಿಸಬೇಕಾಗಿ ವಿನಂತಿಸುತ್ತೇನೆ. ಮಹೇಶ್ ಅವರು ವೇದಿಕೆ ಮೇಲೆ ಬರಬೇಕು. ಶ್ರೀಮತಿ ಹಾಗೂ ಶ್ರೀ ಅರುಣ್ ಕುಮಾರ್. ಶ್ರೀಮತಿ ವೀಣಾ ಕುಲಕರ್ಣಿ, ಶ್ರೀ ಸಂತೋಷ್ ಕುಲಕರ್ಣಿ. ಶ್ರೀ ರಾಜೀವ್ ಕುಲಕರ್ಣಿ, ಶ್ರೀಮತಿ ಸ್ವಾತಿ ಕುಲಕರ್ಣಿ. ಶ್ರೀ ಮಹೇಶ್, ಶ್ರೀಮತಿ ಸುಗುಣಾ ಮಹೇಶ್. ಶ್ರೀ ಅಮೃತರಾಜ್, ಡಾಕ್ಟರ್ ಸಂಗೀತಾ ಅಮೃತರಾಜ್. ಶ್ರೀ ರೇವಣಸಿದ್ದಪ್ಪ ಹೊಂಬಾಳಿ, ಶ್ರೀಮತಿ ಶೈಲಜಾ ಹೊಂಬಾಳಿ. ಈಗ ಶ್ರೀ ರಾಜೀವ್ ಕುಲಕರ್ಣಿಯವರು ಒಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಸಿರಿಗನ್ನಡಂ ಗೆಲ್ಗೆ. ಕೂಟದ ಎಲ್ಲ ಸದಸ್ಯರಿಗೂ ನಮಸ್ಕಾರ. ಕನ್ನಡ ಕೂಟ ನಮ್ಮ ಚಿಗುರುಬಳ್ಳಿ ವೃಂದದ ಈ ಚಿಕ್ಕ ಪ್ರಯತ್ನವನ್ನು ಗುರುತಿಸಿ ಪ್ರೋತ್ಸಾಹಿಸಿ ಸನ್ಮಾನಿಸಿದೆ. ಅದಕ್ಕಾಗಿ ಚಿಗುರುಬಳ್ಳಿ ಬಳಗದ ವತಿಯಿಂದ ಅನಂತ ಧನ್ಯವಾದಗಳು. ಶ್ರೀಮತಿ ನಿರುಪಮಾ ಅವರು ಚಿಗುರುಬಳ್ಳಿಯ ಬಗ್ಗೆ ತುಂಬಾ ಹೊಗಳಿದ್ದಾರೆ. ಆದರೆ ಇದು ಸ್ವಲ್ಪ ಅತಿಶಯೋಕ್ತಿ ಏನು ಅಂತ ನನ್ನ ಅನಿಸಿಕೆ. ನಾವೇನು ಅಂಥ ಮಹತ್ತರ ಕಾರ್ಯ ಅಥವಾ ಉನ್ನತ ಆಶಯ ಆಕಾಂಕ್ಷೆಗಳನ್ನಿತ್ತು ಈ ಕೆಲಸ ಮಾಡಿಲ್ಲ. 2 ದಿನಗಳಿಂದ ಕಾರ್ಯಕಾರಿ ಸಮಿತಿಯವರು ನಮ್ಮನ್ನು ಪುರಸ್ಕರಿಸೋ ಇಚ್ಛೆಯನ್ನು ನಮ್ಮ ಮುಂದೆ ಹೇಳಿದಾಗ ನಾವು ಬೇಡ ಅಂತ ಹೇಳಿದ್ವಿ. ಆದರೆ ಕಾರ್ಯಕಾರಿ ಸಮಿತಿಯವರು ನಿಮಗೆ ಬೇಕಿಲ್ಲದೆ ಇರಬಹುದು, ನಮಗೆ ನಿಮ್ಮನ್ನು ಸನ್ಮಾನಿಸೋ ಆಶೆ ದಯವಿಟ್ಟು ಇಲ್ಲ ಅನ್ನಬೇಡಿ ಅಂತ ಹೇಳಿದರು. ಆಗ ನಾವು ಅವರ ಇಚ್ಛೆಯನ್ನು ಗೌರವಿಸಲೇಬೇಕಾಯಿತು.
ಚಿಗುರು ಬಳ್ಳಿ ಕಲ್ಪನೆ ಚಿಗುರು ಹೊಡೆದಿದ್ದು ತುಂಬ ಸಾಧಾರಣ ರೀತಿಯಲ್ಲಿ. ಹೀಗೆ ಒಂದು ದಿನ ನಮ್ಮ ಮನೆಯಲ್ಲಿ ಎಲ್ಲ ಈ ಮಿತ್ರರ ಪರಿವಾರ ಸಮೇತ ಒಟ್ಟುಗೂಡಿದಾಗ ನಮ್ಮ ಹರಟೆ ಮಧ್ಯ ಕನ್ನಡ ಕೂಟದ ಹಾಗೂ ಕನ್ನಡದ ವಿಷಯ ಬಂತು. ನಮಗೆ ಗೊತ್ತಿದ್ದ ಅಲ್ಪ ಸ್ವಲ್ಪ ಕನ್ನಡ ಕೂಡ ನಮ್ಮ ಈಗಿನ ದೈನಂದಿನ ಜೀವನ ಶೈಲಿಯಲ್ಲಿ ಹೇಗೆ ಮರೆತು ಹೋಗುತ್ತಿದೆ, ನಮ್ಮ ಮಕ್ಕಳಿಗಂತೂ ಕನ್ನಡವೇ ಗೊತ್ತಿಲ್ಲ ಎಂಬ ವ್ಯಥೆ ಚಿಂತೆ ಅವತ್ತು ಎಲ್ಲರನ್ನೂ ಕಾಡಿತ್ತು. ಆ ದಿನದ ಚಿಂತೆ ಅನ್ನೋದಕ್ಕಿಂತಲೂ ಆ ದಿನದ ಆ ಚಿಂತನದ ಬೀಜವೇ ಚಿಗುರೊಡೆದು ಚಿಗುರು ಬಳ್ಳಿಯಾಗಿ ಹುಟ್ಟಿಕೊಂಡಿತು. ಚಿಗುರು ಬಳ್ಳಿ ಹುಟ್ಟಿಕೊಂಡಿದ್ದು ಪರ ಎರಡೂ ಉದ್ದೇಶದಿಂದ. ನಮ್ಮ ಮಕ್ಕಳು ಕನ್ನಡ ಕಲಿಯಬೇಕು, ಕನ್ನಡದ ಬಗ್ಗೆ ಅರಿವು ಹಾಗೂ ಒಲವನ್ನು ಹುಟ್ಟಿಸಿಕೊಳ್ಬೇಕು ಎಂಬ ಸದುದ್ದೇಶ ಒಂದೆಡೆಯಾದರೆ, ಮಕ್ಕಳ ಜೊತೆಗೆ ಬಾಡಿ ಹೋದ ನಮ್ಮ ಕನ್ನಡವೂ ಹಸಿರಾಗಬೇಕು ಎಂಬ ಹಂಬಲ ಇನ್ನೊಂದೆಡೆ. ಅಂತೆಯೇ 2010 ಕನ್ನಡ ಕೂಟದ ದಾಸೋತ್ಸವ ದಿನದಂದು ಚಿಗುರುಬಳ್ಳಿ ಯೋಜನೆಯ ಬಗ್ಗೆ ಅದರ ವೇಳಾಪಟ್ಟಿಯನ್ನು ಪ್ರಕಟಿಸಿಗೊಳಿಸಲಾಯಿತು. ಕನ್ನಡ ಕೂಟ ನಮ್ಮ ಈ ಪುಟ್ಟ ಯೋಜನೆಯನ್ನು ಕಾರ್ಯಗತಗೊಳಿಸುವುದಕ್ಕೆ ವೇದಿಕೆಯನ್ನು ಕೊಟ್ಟಿದೆ, ಪ್ರೋತ್ಸಾಹಿಸಿದೆ ಹಾಗೂ ಸಹಕರಿಸಿದೆ ಕೂಡ. ಅದಕ್ಕಾಗಿ ಕನ್ನಡ ಕೂಟದ ಎಲ್ಲ ಕಾರ್ಯ ಸಮಿತಿಗೆ ನಾನು ಇನ್ನೊಮ್ಮೆ ವೃಂದದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಈಗ 3 ವರ್ಷಗಳಿಂದ ಚಿಗುರುಬಳ್ಳಿ ಯಾವುದೇ ಅಡೆತಡೆ ಇಲ್ಲದೆ ಮಕ್ಕಳಿಗೆ ನಲಿಯುತ್ತ ಕಲಿ ಎಂಬ ಅಡಿಬರಹದ ಮೇಲೆ ಕನ್ನಡ ಕಲಿಸ್ತಾ ಇದ್ದೀವಿ. ಕನ್ನಡದ ಅಕ್ಷರ ಅಭ್ಯಾಸದಿಂದ ಪ್ರಾರಂಭಗೊಂಡು ಕನ್ನಡದ ಬಗ್ಗೆ, ಕನ್ನಡ ಕವಿಗಳ ಬಗ್ಗೆ, ಅವರ ಕವಿತೆ ಕವನಗಳ ಪರಿಚಯ ಇವೆಲ್ಲವನ್ನು ಮಾಡ್ತಾಯಿದ್ದೀವಿ. ಚಿಗುರುಬಳ್ಳಿ ಇದೀಗ ಈ ಕನ್ನಡದ ಅರಿವನ್ನುಳ್ಳ ಮಕ್ಕಳ ರೂಪದಲ್ಲಿ ಫಲವನ್ನು ನೀಡ್ತಾ ಇದೆ. ಕಳೆದ ವರ್ಷ ನಾವು ಇನ್ನೊಂದು ಹೊಸ ತರಗತಿಯನ್ನು ಕೂಡ ಪ್ರಾರಂಭಿಸಿದ್ದೇವೆ. ತಮಗೆ ಈ ಪ್ರಯತ್ನ ಮೆಚ್ಚುಗೆಯಾದರೆ ಇಷ್ಟವಾಗಿದ್ದರೆ ದಯವಿಟ್ಟು ತಮ್ಮ ಮಕ್ಕಳನ್ನ ನಮ್ಮ ಕನ್ನಡ ಶಾಲೆಗೆ ಕಳಿಸಿ. ಅದೇ ನಮಗೆ ಎಲ್ಲಕ್ಕಿಂತ ದೊಡ್ಡದಾದ ಪುರಸ್ಕಾರ, ಸನ್ಮಾನ. ಈ ಚಿಗುರುಬಳ್ಳಿ ಕೇವಲ ಕನ್ನಡ ಕೂಟದ ಸದಸ್ಯರಿಗೆ ಸೀಮಿತ ಆಗಿಲ್ಲ. ಕನ್ನಡ ಕಲಿಯ ಬಯಸುವ ಎಲ್ಲ ಮಕ್ಕಳಿಗೂ ನಮ್ಮ ಚಿಗುರುಬಳ್ಳಿಯ ಬಾಗಿಲು ಸದಾ ತೆರೆದಿದೆ. ಕನ್ನಡವನ್ನು ಕಲಿಸಿ, ಉಳಿಸಿ, ಬೆಳೆಸುವ ಇಚ್ಛೆ ಮತ್ತು ಶಕ್ತಿಯನ್ನು ನಮಗೆ ನಿರಂತರ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ, ಜೊತೆಗೆ ತಮ್ಮೆಲ್ಲರ ಆಶೀರ್ವಾದ ಸಹಕಾರಗಳನ್ನು ಕೋರ್ತಾ ನನ್ನ 2 ಮಾತುಗಳನ್ನು ಚಿಗುರುಬಳ್ಳಿ ಪರವಾಗಿ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಈಗ ಛದ್ಮವೇಷದಲ್ಲಿ ವಿಜೇತರಾದಂಥ ಮಕ್ಕಳಿಗೆ ಬಹುಮಾನವನ್ನು ಕೊಡುವಂಥ ಸಮಯ ಬಂದಿದೆ. ಅದಕ್ಕಾಗಿ ಅಧ್ಯಕ್ಷರಾದಂಥ ದಿನೇಶ್ರವರು ಹಾಗೂ ಶ್ರೀ ರಮೇಶ್ ಕಿಡಿಯೂರವರು ವೇದಿಕೆ ಮೇಲೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೇನೆ. ದ ಪ್ರೀ ಸ್ಕೂಲ್ ಕ್ಯಾಟಗರಿ 1 ಫಸ್ಟ್ ಪ್ರೈಸ್ ಬ್ಯಾಚ್ ನಂಬರ್ 2 ಅಭಿರಾಮ್ ನಾಗೇಂದ್ರ ಬ್ರಹ್ಮ. ಫಸ್ಟ್ ಪ್ರೈಸ್ ಕ್ಯಾಟಗರಿ 1. ಹಿ ವಾಸ್ ಪ್ಲೇಯಿಂಗ್ ದ ರೋಲ್ ಆಫ್ ದುರ್ಗಾ. ಅಭಿರಾಮ್ ನಾಗೇಂದ್ರ ಬ್ರಹ್ಮ ಪ್ಲೇಯಿಂಗ್ ದ ರೋಲ್ ಆಫ್ ದುರ್ಗಾ. The second prize goes to batch number 1 Kannau Simha Krishna Prasad. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಈಗ ಕ್ಯಾಟಗರಿ 2 LKG to first standard Aditi Upadhyay playing the role of Kalinga Mardana. The first prize category 2. ಅವರು ಬರಲಿಲ್ಲ. ಸೆಕೆಂಡ್ ಪ್ರೈಸ್ ಗೋಸ್ ಟು ಬ್ಯಾಚ್ ನಂಬರ್ 9 ಸೋಹನ್ ಸತೀಶ್ ಪ್ಲೇಯಿಂಗ್ ದ ರೋಲ್ ಆಫ್ ವಾಮನ ಅವತಾರ ಸೋಹನ್ ಸತೀಶ್. ಐ ಅಗೇನ್ ಅನೌನ್ಸ್ ದ ಫಸ್ಟ್ ಪ್ರೈಸ್ ಬ್ಯಾಚ್ ನಂಬರ್ 17 ಅದಿತಿ ಉಪಾಧ್ಯಾಯ. ಧನ್ಯವಾದಗಳು ಕಿಡಿಯೂರು ಅವರೇ, ಧನ್ಯವಾದಗಳು ದಿನೇಶ್. ಸೆಕೆಂಡ್ ಪ್ರೈಸ್ ಬ್ಯಾಚ್ ನಂಬರ್ 9 ಸೋಹನ್ ಸತೀಶ್.
ಧನ್ಯವಾದಗಳು ಕಿಡಿಯೂರವರೇ, ಧನ್ಯವಾದಗಳು ದಿನೇಶ್. ಇನ್ನು ಮುಂದಿನ ಕಾರ್ಯಕ್ರಮದತ್ತ ಗಮನ ಹರಿಸೋಣ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ದಶಾವತಾರ ಹಾಗೂ ಸಮುದ್ರ ಮಂಥನದ ರೂಪಕದೊಂದಿಗೆ ಶುರುವಾಗಲಿದೆ. ಇದನ್ನು ಪ್ರಸ್ತುತಪಡಿಸಲು ನಮ್ಮ ಕೂಟದ 1ನೆಯ ತರಗತಿಯ ಮೇಲ್ಪಟ್ಟ ಪುಟಾಣಿ ಮಕ್ಕಳು ಬರುತ್ತಿದ್ದಾರೆ. ವಿಷ್ಣುವಿನ ಅವತಾರಗಳಲ್ಲಿ 10 ಅವತಾರಗಳನ್ನು ದಶಾವತಾರ ಎಂದು ಪ್ರತ್ಯೇಕವಾಗಿ ಗುರುತಿಸಲಾಗಿದೆ. ಇವುಗಳಲ್ಲಿ ಮೊದಲ 3 ಅವತಾರಗಳು ಮತ್ಸ್ಯ, ಕೂರ್ಮ, ವರಾಹ ಅವತಾರಗಳನ್ನು ಸಾಂಕೇತಿಕ ಅವತಾರಗಳು ಎಂದು ಕರೆಯುತ್ತಾರೆ. ಪ್ರಳಯದಿಂದ ಕಾಪಾಡಿದ ಎಂದು ನಂಬಲಾದ ಮತ್ಸ್ಯ ಅವತಾರ ಚಲನೆಯನ್ನು ಸೂಚಿಸಿದರೆ, ಸಮುದ್ರ ಮಂಥನಕ್ಕೆ ಆಧಾರವಾದ ಕೂರ್ಮಾವತಾರ ಸ್ಥಿತಿಯನ್ನು ಸೂಚಿಸುತ್ತದೆ. ಹಾಗೆಯೇ ಭೂಮಿಯನ್ನು ಕೋರೆಯಿಂದ ಎತ್ತಿದ ಎಂದು ವಿವರಿಸಲಾದ ವರಾಹವು ಕ್ರಿಯೆಯನ್ನು ಸೂಚಿಸುವ ಅವತಾರ. ಚಲನೆ, ಸ್ಥಿತಿ ಮತ್ತು ಕ್ರಿಯೆಗಳು ಸೃಷ್ಟಿಯ ಬಹುಮುಖ್ಯ ಲಕ್ಷಣಗಳೆಂಬುದನ್ನು ಈ ಅವತಾರಗಳು ಸೂಚಿಸುತ್ತವೆ. ಇನ್ನು ನರಸಿಂಹ, ವಾಮನ, ಪರಶುರಾಮ ಈ 3 ಅವತಾರಗಳನ್ನು ಅರ್ಧಾವತಾರಗಳೆಂದು ಕರೆಯುತ್ತಾರೆ. ಆದರೆ ಭಗವಂತನ ಸ್ವರೂಪ ಇಲ್ಲೆಲ್ಲ ಸೀಮಿತ ಅವಧಿಯಲ್ಲಿ ಬಂದು ಹೋಗುತ್ತದೆ. ರಾಮಕೃಷ್ಣರನ್ನು ವಿಷ್ಣುವಿನ ಪೂರ್ಣಾವತಾರಗಳು ಎಂದು ಹೇಳಲಾಗುತ್ತದೆ. ಶ್ರೀಕೃಷ್ಣನು ಸಮುದಾಯ ದೇವತೆ. ಭಾರತೀಯ ಚಿಂತನಾ ಪರಂಪರೆಯ ಸಾರವೇ ಆಗಿರುವ ಭಗವದ್ಗೀತೆಯ ಬೋಧಕನೇ ಶ್ರೀಕೃಷ್ಣ. ಬದುಕಿನ ಸಾರವನ್ನೇ ಹೇಳುವ ಈ ಗ್ರಂಥವು ಕೃಷ್ಣಾವತಾರದ ಸಾರರೂಪವೂ ಆಗಿದೆ. ಉಳಿದಂತೆ ಚಾರಿತ್ರಿಕವಾದ ಬುದ್ಧನನ್ನು 9ನೇ ಅವತಾರವೆಂದು ಗುರುತಿಸಲಾಗುವುದು. ಕ್ರಿಯಾತ್ಮಕವಾದ ಎಲ್ಲ ಅವತಾರಗಳ ಜಂಜಾಟವನ್ನು ಮುಗಿಸಿ ಶಾಂತ ಮನಸ್ಥಿತಿ ಪಡೆಯುವ ಚಿತ್ರಣವನ್ನು ಬೌದ್ಧಾವತಾರದಲ್ಲಿ ಕಾಣಬಹುದು. ಪರಮಾತ್ಮನ ಸೃಷ್ಟಿ ನಿರಂತರ ಮತ್ತು ನವನವೀನ ಎಂದು ಸೂಚಿಸುವ ಸಲುವಾಗಿಯೇ ಇನ್ನೂ ಆಗಬೇಕಾಗಿರುವ ಕಲ್ಕಿ ಎಂಬ 10ನೇ ಅವತಾರವನ್ನು ಸೂಚಿಸಲಾಗಿದೆ. ಈ ದಾಸೋತ್ಸವದ ಸಂದರ್ಭದಲ್ಲಿ ವಿಷ್ಣುವಿನ ಎಲ್ಲ ಅವತಾರಗಳ ಬಗ್ಗೆ ನಾವು ಸ್ವಲ್ಪ ತಿಳಿದುಕೊಂಡಿದ್ದೇವೆ. ಆದರೆ ಇಂದು ನಮ್ಮ ಕೂಟದ ಮಕ್ಕಳು ಧರ್ಮಚಕ್ರದ ಅಥವಾ ಕಾಲಚಕ್ರದಲ್ಲಿ ಜಗತ್ಸೃಷ್ಟಿಯ ಹಿನ್ನೆಲೆಯನ್ನು ಒಂದು ರೂಪಕದಲ್ಲಿ ತೋರಿಸಿ ಶ್ರೀಮನ್ನಾರಾಯಣನ ದಶಾವತಾರಕ್ಕೆ ಕಾರಣವಾದ ಸನ್ನಿವೇಶವನ್ನು ಪ್ರಸ್ತುತಪಡಿಸಿ, ಹಾಗೆಯೇ ದಶಾವತಾರದ ಒಂದು ಅವತಾರವಾದ ಕೂರ್ಮಾವತಾರಕ್ಕೆ ನಾಂದಿಯಾದ ಸಮುದ್ರ ಮಂಥನದ ಬಗ್ಗೆ ಸಾದರಪಡಿಸಲು ಬರಲಿದ್ದಾರೆ. ಬಹುಶಃ ಈ ಕಾರ್ಯಕ್ರಮ ತಮ್ಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಬಹುದಂತ ನಂಬಿ ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತಿದ್ದೇವೆ. ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಅಂದರೆ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿಯೂ ಅವತರಿಸುತ್ತೇನೆ. ಅಖಿಲ ಚರಾಚರ ಬ್ರಹ್ಮಾಂಡಕ್ಕೆ ಕಾರಣ ಈ ಧರ್ಮಚಕ್ರ. ಸೃಷ್ಟಿ, ಸ್ಥಿತಿ, ಲಯಕರ್ತರಾದ ತ್ರಿಮೂರ್ತಿಗಳಲ್ಲಿ ಚತುರ್ಮುಖನಾದ ಬ್ರಹ್ಮ ಸೃಷ್ಟಿಕರ್ತನಾದರೆ, ಜಗತ್ಪತಿಯಾದ ವಿಷ್ಣು ಸ್ಥಿತಿ ಸ್ಥಾಪಕತ್ವದ ಹೊಣೆ ಹೊತ್ತವ. ಇನ್ನು ನೀಲಕಂಠನಾದ ಈಶ್ವರ ಲಯಕರ್ತ ಎಂದು ಸಾರಿ ಹೇಳುತ್ತಿವೆ ಪುರಾಣಗಳು. ವಿಷ್ಣು ತ್ರಿಮೂರ್ತಿಗಳಲ್ಲಿ ಒಬ್ಬನಾಗಿದ್ದು ಸಕಲ ಲೋಕಗಳ ಸೃಷ್ಟಿಕರ್ತ ಎಂದು ಹಿಂದೂ ಧರ್ಮ ನಂಬುತ್ತದೆ. ಭಗವದ್ಗೀತೆಯಲ್ಲಿ ವರ್ಣಿಸಿದಂತೆ ವಿಶ್ವರೂಪಿ ನಾರಾಯಣ ಎಂದು ಕರೆಯುತ್ತಾರೆ. ಶ್ರೀಮನ್ನಾರಾಯಣನು ತನ್ನ ನಾಭಿ ಕಮಲದಲ್ಲಿ ಬ್ರಹ್ಮನನ್ನು ನಿರ್ಮಿಸಿ 4 ಯುಗಗಳಲ್ಲಿ 14 ಲೋಕಗಳನ್ನು ಸೃಷ್ಟಿ ರಚನೆ ಮಾಡಲು ಆದೇಶಿಸುತ್ತಾನೆ. ಸಪ್ತ ಸಾಗರಗಳು, ಸೂರ್ಯಮಂಡಲವು ಉದಿಸಲಿ.
ಸಂಚಯಿಸು. ಸಪ್ತ ಋಷಿಗಳೇ, ಜನ್ಮ ತಾಳಿರಿ. ಸನಕಾದಿ ಮಾನಸ ಪುತ್ರರೇ, ನನ್ನಿಂದ ಹೊರಬನ್ನಿ. ಜಗತ್ ಸೃಷ್ಟಿಯಲ್ಲಿ ನೀವೆಲ್ಲ ನನ್ನೊಡನೆ ಸಹಕರಿಸಿ. ದೃಷ್ಟಿಯ ಸಂಕೋಲೆ ಜಗತ್ತಿನ ಧ್ಯಾನಕ್ಕೆ ಆಸ್ಪದ ಕೊಡುವುದಿಲ್ಲ. ಹರಿಧ್ಯಾನ ಒಂದೇ ನಮ್ಮ ಜೀವನ ಸರ್ವಸ್ವವಾಗಿರುವಂತೆ ಅನುಗ್ರಹಿಸು ತಂದೆ. ತಥಾಸ್ತು. ಮರೀಚಿ, ದಕ್ಷ ಬ್ರಹ್ಮ, ಸೃಷ್ಟಿ ಕಾರ್ಯ ಮುಂದುವರಿಯಲಿ. ನಿಮ್ಮಿಂದ ದೇವದಾನವರು, ಗಂಧರ್ವ ಕಿನ್ನರರು, ಯಕ್ಷ ರಾಕ್ಷಸರು ಉದ್ಭವಿಸಲಿ. ನಾರದ, ಸತ್ಯ ಧರ್ಮಗಳ ಉದ್ಧಾರ ಕಾರ್ಯದಲ್ಲಿ ನೀನೂ ನೆರವಾಗು. ದಾಯಾದಿಗಳಾದ ದೇವತೆಗಳು ಮತ್ತು ದಾನವರು ಒಬ್ಬರ ಹಿಂಸೆಯಿಂದ ಮತ್ತೊಬ್ಬರು ಇಂದ್ರ ಪದವಿಯ ಸುಖ ಭೋಗಗಳನ್ನು ಅರಸುತ್ತಾ ಕಿತ್ತಾಡಿ ಹೊಡೆದಾಡಿ ಪರಸ್ಪರ ಕಾದಾಡತೊಡಗುತ್ತಾರೆ. ಚಮತ್ಕಾರಿ ದೇವಗಣದಿಂದ ತಮ್ಮನ್ನು ರಕ್ಷಿಸಿ ಮರೆಯಿಸಿಕೊಳ್ಳಲು ದಾನವರೆಲ್ಲ ಭೃಗುಮುನಿಯ ಆಶ್ರಮಕ್ಕೆ ಹೋಗಿ ರಕ್ಷಿಸುವಂತೆ ಋಷಿ ಪತ್ನಿಯೊಂದಿಗೆ ನಿವೇದಿಸಿಕೊಳ್ಳುತ್ತಾರೆ. ಯಾರದು? ತಾಯಿ, ರಕ್ಷಿಸಿ ರಕ್ಷಿಸಿ, ದೇವತೆಗಳು ನಮ್ಮನ್ನು ನಿರ್ನಾಮ ಮಾಡಬೇಕೆಂದು ಪಡಗುತ್ತಿದ್ದಾರೆ. ಕಾಪಾಡಿ ಕಾಪಾಡಿ. ಏನು ದೇವತೆಗಳು, ನೀವು ದಾಯಾದಿಗಳು. ಒಬ್ಬರ ಹಿಂಸೆಯಿಂದ ಮತ್ತೊಬ್ಬರು ತೃಪ್ತಿ ಆಶಿಸಬಾರದು. ಆದರೆ ನೀವು ನಿಶ್ಚಿಂತರಾಗಿದ್ದು, ನಾನು ಅವರಿಗೆ ವಿವೇಕ ಹೇಳುತ್ತೇನೆ. ಮುನೇಂದ್ರ, ಮುನೇಂದ್ರ. ಯಾರು? ದೇವತೆ. ಬಾ, ಕುಳಿತುಕೋ. ಅರೆ, ದಾನವ ಮುಖ್ಯರಲ್ಲಿ ಕೆಲವರು ಆಶ್ರಮದೊಳಕ್ಕೆ ಹೋದರು. ಹೌದು, ಅವರು ನನ್ನ ರಕ್ಷಣೆಯಲ್ಲಿದ್ದಾರೆ. ಅವರನ್ನು ಬಿಟ್ಟು ಕೊಡುತ್ತಾಯೇ? ಅವರ ರಕ್ಷಣೆ ಹಾವಿಗೆ ಹಾಲಿರದಂತೆ. ಆಶ್ರಿತರನ್ನು ಬಿಟ್ಟುಕೊಡುವುದು ಆಶ್ರಮ ಧರ್ಮವಲ್ಲ. ಹಾಗಾದರೆ ನಾವೇ ಅವರನ್ನು ಕರೆದುಕೊಂಡು ಹೋಗುತ್ತೇವೆ. ದಾನವರ ಅತ್ಯಾಚಾರ ಬೇರೆ ಮೀರಿದೆ. ಧರ್ಮ ರಕ್ಷಣೆಗೆ ಅವರ ನಿಗ್ರಹ ಅಗತ್ಯತ. ಭಗವಾನ್, ನಿನಗೆ ನಿನ್ನ ಧರ್ಮ ರಕ್ಷಣೆ ಹೇಗೆ ಮುಖ್ಯವೋ ಹಾಗೆ ನನ್ನ ಧರ್ಮ ನನ್ನ ಮುಖ್ಯ. ಆಶ್ರಿತರ ರಕ್ಷಣೆಗಾಗಿ ಪ್ರಾಣಾರ್ಪಣೆಯಾದರೂ ಮೋಕ್ಷವೆಂದಿದ್ದಾರೆ ನನ್ನ ಪತಿದೇವರು. ನಿನಗೆ ಬೇಕಾದರೆ ಮೋಕ್ಷ ಪದವಿಯನ್ನೇ ಕೊಡುತ್ತೇನೆ. ದಯಮಾಡಿ ಈ ದಾನವರನ್ನು ಬಿಟ್ಟು ಬಿಡುತ್ತಾಯಿ. ಮೋಕ್ಷ ಸಾಧಕರ ಸಿದ್ಧಿ, ಯಾಚಿಸಿ ಪಡೆಯುವ ವರವಲ್ಲ ಪರಮಾತ್ಮ. ನಾನವರನ್ನು ಬಿಡುವುದಿಲ್ಲ. ನೀನು ಬಿಡದಿದ್ದರೂ ನಾನವರನ್ನು ನಿಗ್ರಹಿಸಲೇಬೇಕು. ನಾನು ಸಜೀವಳಾಗಿರುವವರೆಗೂ ನಿನ್ನಂಥ 100 ನಾರಾಯಣರ ವಿಶ್ವ ಪ್ರಯತ್ನಗಳು ವ್ಯರ್ಥ. ಸಾಧ್ವಿ, 1000 ಧರ್ಮಗಳನ್ನು ಉಳಿಸಲು ಒಂದು ಧರ್ಮವನ್ನು, ಒಬ್ಬ ಸತ್ಪ್ರಜೆಯನ್ನು ಕೊಲ್ಲುವುದು ಪಾಪವಲ್ಲ. ಇದು ನೀನು ಜೀವನ್ಮುಕ್ತಳಾದ. ಇದು ಆಶ್ರಿತ ರಕ್ಷಣೆಗೆ ಪರಮಾತ್ಮನಿಂದ ದೊರಕುವ ಪಾರಿತೋಷಕವೇ ಭಗವಾನ್. ಆಶ್ರಮ ಧರ್ಮವನ್ನು ಲಕ್ಷಿಸದೆ ನಿಷ್ಪಾಪಳಾದ ನನ್ನ ಪತ್ನಿಯ ಈ ಜನ್ಮನಾಶಕ್ಕೆ ಕಾರಣನಾದ ನೀನು ಭೂಮಿಯಲ್ಲಿ 10 ಜನ್ಮಗಳನ್ನೆತ್ತು. ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ, ಸತ್ಯ ಧರ್ಮಗಳ ಉದ್ಧಾರಕ್ಕೆ ಅಗತ್ಯವಲ್ಲವೇ? ಮಹಾತ್ಮ, ದಯಮಾಡಿ ನನಗೆ ವಿಶಾಪ ಕೊಡಿರಿ. ನಾರಾಯಣ, ನೀನು ಸಂಕಲ್ಪಿಸಿರುವ ಅವತಾರಗಳಿಗೆ ನಾನು ನಿಮಿತ್ತ ಮಾತ್ರನಾದೆ. ಆಗಲಿ, ಈ ನನ್ನ ಶಾಪ ಸತ್ಯ ಧರ್ಮಗಳ ಉದ್ಧಾರಕ್ಕೆ ಮೂಲ ಕಾರಣವಾಗಿರಲಿ. ನಿನ್ನ 10 ಜನ್ಮಗಳಲ್ಲೂ ದುಷ್ಟ ಶಿಕ್ಷಣ, ಶಿಷ್ಟ ರಕ್ಷಣೆ ನಿನ್ನ ನಿತ್ಯ ಕರ್ಮವಾಗಿರಲಿ. ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ. ದೇವೇಂದ್ರ, ಸುಖಭೋಗ ತೃಷ್ಣೆಯೊಂದೇ ನಿನ್ನ ಕರ್ತವ್ಯವಲ್ಲ. ಲೋಕ ಮಂಗಳ ಕಾರ್ಯಕ್ಕೆ ಮೀಸಲಾದದ್ದು ಈ ಇಂದ್ರ ಪದವಿ. ಅದನ್ನೇ ಮರೆತು
ರಾಜಸ ತಾಮಸ ಗುಣ ಪ್ರವರ್ತನಾದರೆ ದಾನವರಿಗೂ ನಿಮಗೂ ಇರುವ ವ್ಯತ್ಯಾಸವೇನು ಹೇಳಿ? ಪಾಪಕ್ಕೆ ಪಶ್ಚಾತ್ತಾಪವೇ ಶಿಕ್ಷೆ ಪರಮ. ವೃಷಪರ್ವನು ಸ್ವರ್ಗವನ್ನು ಆಕ್ರಮಿಸಿರುವನು. ದೇವಲೋಕದ ವೈಭವ ಸಂಕೇತವಾದ ಕಲ್ಪವೃಕ್ಷ ಕಾಮಧೇನುಗಳು ಸಮುದ್ರಗತವಾಗಿವೆ. ದೇವೇಂದ್ರನಿಂದು ನಿರುಪಾಯನಾಗಿ ನೆಲ್ಲಲು ನೆಲೆಯಿಲ್ಲದೆ ಇತ್ತು. ದೇವತೆಗಳು ಅಮರರಾದಲ್ಲದೆ ದಾನವರ ಉಪಟಳದಿಂದ ಪಾರಾಗಲಾರರು. ಕ್ಷೀರಸಾಗರವನ್ನು ಕಳೆದರೆ ಇವರಿಗೆ ಅಮೃತ ದೊರಕುವುದಾದರೂ ದೇವತೆಗಳೊಬ್ಬರಿಂದಲೇ ಈ ಕಾರ್ಯ ಸಾಧ್ಯವಿಲ್ಲ. ನಾರದ, ವಿಜಯೋನ್ಮತ್ತನಾದ ವೃಷಪರ್ವನಲ್ಲಿಗೆ ಹೋಗಿ ದೇವತೆಗಳು ಅಮೃತ ಮಂಥನಕ್ಕಾಗಿ ಕ್ಷೀರಸಾಗರಕ್ಕೆ ಹೋಗಿರುವುದಾಗಿ ಹೇಳು. ತಾವೂ ಅಮರರಾಗಬೇಕೆಂಬ ಆಕಾಂಕ್ಷೆಯಿಂದ ಬಂದೇ ಬರುವರು. ಅಷ್ಟರೊಳಗೆ ನಾನು ಮಂಧರ ಪರ್ವತವನ್ನು ಸಮುದ್ರದಲ್ಲಿರಿಸಿ ವಾಸುಕಿಯನ್ನು ಪರ್ವತಕ್ಕೆ ಸುತ್ತು ಬಿಟ್ಟಿರುತ್ತೇನೆ. ಜಗನ್ನಾಟಕ ಸೂತ್ರಧಾರ, ನಿನ್ನ ಆಜ್ಞೆ ನಮಗೆ ಮಹಾಪ್ರಧಾನ. ಸ್ವರ್ಗದ ಆಕ್ರಮಣ ಫಲಕಾರಿಯಾಗಲಿಲ್ಲ ಗುರುದೇವ. ನಾವು ಆಕ್ರಮಿಸುವ ಮೊದಲೇ ದೇವಲೋಕದ ಸಕಲ ಸಂಪತ್ತು ದೂರ್ವಾಸರ ಶಾಪದಿಂದ ಸಮುದ್ರಗಿತವಾಗಿತ್ತು. ಆದರೆ ನಮಗೂ ಈಗ ಅಧೋಲೋಕಗಳೆಲ್ಲವೂ ನಮ್ಮ ಅಧೀನದಲ್ಲೇ ಇವೆ. ಸಮುದ್ರ ಗರ್ಭದಲ್ಲಿ ಅಡಗಿರುವ ದೇವೇಂದ್ರನ ಅಖಿಲ ಸಂಪತ್ತು ಮುಂದೆ ನಿನ್ನದೇ ರಾಜ. ಓ, ತ್ರಿಲೋಕ ಸಂಚಾರಿಗಳು, ಬನ್ನಿ ಬನ್ನಿ ನಾರದರೆ. ಶ್ರೇಯೋಸ್ ಶ್ರೇಯೋಸ್. ಇದೇನಿದು ಆಚಾರ್ಯ, ನೀವಿನ್ನೂ ಇಲ್ಲೇ ಇರುವಿರಲ್ಲ? ಓಹೋ, ನಿಮ್ಮ ಶಿಷ್ಯರು ಅಮರಾವತಿಯನ್ನು ಗೆದ್ದ ಸಂಭ್ರಮದಲ್ಲಿ ಅಮೃತ ಮಂಥನವನ್ನೇ ಮರೆತಂತಿದೆ. ಅಮೃತ ಮಂಥನವೇ? ವಿವರವಾಗಿ ಹೇಳಿ ಪೂಜ್ಯರೇ. ನಿಮ್ಮಿಂದ ಪರಾಜಿತರಾದ ದೇವತೆಗಳು ವಿಷ್ಣುವಿನ ಸಹಾಯದಿಂದ ಈಗ ಕ್ಷೀರಸಾಗರವನ್ನು ಕಡಿದು ಅಮೃತ ಪಡೆಯಲು ಹೊರಟಿದ್ದಾರೆ. ಅದವರಿಗೆ ಸಿಕ್ಕಿಬಿಟ್ಟರೆ ನಿಮ್ಮ ಗತಿ ಅಧೋಗತಿ. ಅಮೃತ ಗುರುಗಳ ಆಶೀರ್ವಾದಕ್ಕಿಂತಲೂ ಅಷ್ಟೊಂದು ಹಿರಿದೆ ಪೂಜ್ಯರೇ. ಹೌದು ಮಗು, ಅಮೃತವನ್ನು ಕುಡಿದವನು ಜನ್ಮ, ಮೃತ್ಯು, ಜರ, ವ್ಯಾಧಿಗಳೆಲ್ಲವನ್ನೂ ಜಯಿಸಬಲ್ಲ. ಹಾಗಾದರೆ ನಾವು ಅಮರರಾಗಲೇಬೇಕು. ಆ ದೇವತೆಗಳು ಧ್ವಂಸ ಮಾಡಿ ನಾವೇ ಸಮುದ್ರ ಕಡಿಯುತ್ತೇವೆ. ದಾನವೇಂದ್ರ, ಮಾತು ಮುಗಿಸುವ ಮೊದಲೇ 3 ಗಾವದ ಹಾರುತ್ತೀಯಲ್ಲ. ಕೇಳು, ಸಮುದ್ರ ಮಥನ ಅಸಾಧ್ಯವಾದ ಕಾರ್ಯ. ದಾನವರೊಬ್ಬರಿಂದಲಂತೂ ಆಗುವ ಕಾರ್ಯವೇ ಅಲ್ಲ. ಸಿಟ್ಟಾಗಬೇಡ. ನನ್ನ ಮಾತು ಸತ್ಯವೋ ಅಲ್ಲವೋ ಆಚಾರ್ಯರನ್ನು ಕೇಳಿಕೊ. ಹೇಗೂ ದೇವತೆಗಳು ಸಮುದ್ರ ಕಡಿಯಲು ಕಾದು ನಿಂತಿದ್ದಾರೆ. ಅವರು ಒಂದು ಕೈ ಹಾಕಲಿ ಬಿಡು. ಮೊದಲು ಅಮೃತ ಉದಿಸಲಿ, ಆಮೇಲೆ ವೀರಾಧಿವೀರರಾದ ನಿಮಗೆ ಹೇಳಬೇಕೆ? ನಾನೇನು ಬರುತ್ತೇನೆ. ನಾರಾಯಣ ನಾರಾಯಣ. ನಿಜ ಗುರುವೇ. ಮೊದಲು ಅಮೃತ ಹುಟ್ಟಲಿ, ಅನಂತರ ಆ ದೇವತೆಗಳ ಹುಟ್ಟನ್ನೇ ಅಡಗಿಸಿ ಬಿಡುತ್ತೇನೆ. ಆಶೀರ್ವದಿಸಿ ಕಳಿಸಿ ಗುರುವೇ. ಜಗತ್ಸೂತ್ರಧಾರಿ ವಿಷ್ಣುವು ನಿಯೋಜಿಸಿದಂತೆ ವಾಸುಕಿಯಿಂದ ಸುತ್ತಿದ ಮಂದಾರ ಪರ್ವತದಿಂದ ಸಾಗರವನ್ನು ಕಡೆಯಲು ಸನ್ನದ್ಧರಾಗಿ ದೇವದಾನವ ಸಮೂಹ ಕ್ಷೀರಸಾಗರದತ್ತ ಮುನ್ನಡೆಯುತ್ತಾರೆ.